ಕರ್ನಾಟಕದ ಭವ್ಯ ಇತಿಹಾಸ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಸ್ನೇಹಿತರೆ, ನಾನಿಂದು ಸಾಧನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ. ನೋಡ್ಬೋದು, ಸಾಧನಹಳ್ಳಿ ಗ್ರಾಮದ ಒಂದು ಬೋರ್ಡು ಎಷ್ಟು ಚೆಂದ ಹಾಕಿದ್ದಾರೆ. ಮತ್ತು ಪಕ್ಕದಲ್ಲಿ ನಾನು ಈಗ ನೋಡಲಿಕ್ಕೆ ಬಂದಿರತಕ್ಕಂಥ ಶಾಸನ ಕೂಡ ಹಾಕಿದ್ದಾರೆ. ನೋಡ್ಬೋದು, ಎಲ್ಲ ಊರಲ್ಲಿ ಈ ಥರ ಬೋರ್ಡ್ ಹಾಕಿದರೆ ತುಂಬ ಅನುಕೂಲ ಆಗುತ್ತೆ ಮತ್ತು ನೋಡಲಿಕ್ಕೆ ಚೆಂದನೂ ಕೂಡ ಇರುತ್ತೆ. ನೋಡಿ, ಮೇಲೆ ವಿಮಾನ ಕೂಡ ಹೋಗ್ತಾ ಇದೆ. ಈ ಗ್ರಾಮದ ಒಂದು ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲೇ ನಾನು ಇವತ್ತು ನೋಡ್ಲಿಕ್ಕೆ ಬಂದಿರತಕ್ಕಂಥ ಒಂದು ಶಿಲಾಶಾಸನಗಳು ಮತ್ತು ವೀರಗಲ್ಲುಗಳು ಮತ್ತು ಯಂತ್ರಗಲ್ಲುಗಳನ್ನು ಸಂರಕ್ಷಿಸಿ ಇಡಲಾಗಿದೆ. ನೋಡಿ, ಇವೇ ಆ ಶಾಸನ ಸಹಿತ ವೀರಗಲ್ಲು ಮತ್ತು ಶಾಸನ ರಹಿತ ವೀರಗಲ್ಲು ಮತ್ತು ಯಂತ್ರಗಲ್ಲುಗಳು ನೀವು ನೋಡ್ಬೋದು. ನೋಡಿ, ಚಿಕ್ಕ ಚಿಕ್ಕ ಇದು ಆಂಜನೇಯ ಸ್ವಾಮಿದು ಮತ್ತು ವಿಷ್ಣುವಿನ ಒಂದು ಮೂರ್ತಿ. ವಿಡಿಯೋ ಮಾಡ್ಕೋಬೋದಲ್ಲ? ಅಂದರೆ ಇದೆಲ್ಲ ಆಗಿನ ಕಾಲದಲ್ಲಿ ಅಂದರೆ ಎಷ್ಟು ವರ್ಷದ ಹಳೇದಾಗಿರ್ಬೋದು? ಅಲ್ಲಿ ಹಾಕೋರು ನೋಡ್ರಿ ಬೋರ್ಡ್. ಎಲ್ಲಿ ಹಾಕಿದ್ದಾರೆ? ಅಲ್ಲಿ ಊರು ಬಾಗಿಲಾಗಿದೆ, ಅದರಲ್ಲಿ ಇದೆಯಾ? ಅಂದರೆ ಡೀಟೇಲ್ಸ್ ಎಲ್ಲ ಹಾಕಿದಾರಾ? ಅದು ಬೋರ್ಡ್ ಇಲ್ಲಿ ಬರೀ ಡೇಟು, ಊರ ಹೆಸರು, ಹೆಂಗೆ ಬಂತು ಊರು ಅಂತ. ಹಾಂ, ಮತ್ತೆ ಅಲ್ಲ ಇದ್ರ ಬಗ್ಗೆ ಏನಾರು ಡೀಟೇಲ್ಸ್ ಹಾಕಿದಾರಾ? ಇದು ನನ್ನ ಮೋಸ್ಟ್ಲಿ ಇದು ನಮ್ಮ ತಾತವರು ಅಂತಂದರೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚಿನಿಂದ ಅದು ಶಾಲಿವಾಹನರ ಕಾಲದ್ದಂತೆ. ಅದು ಯಾವುದು ಮೂರಾಗ ಒಂದು ಇದ್ರೊಳಗೆ ಇದು ಯಾವುದೋ ಒಂದು ರಾಜನು ಯುದ್ಧ ಜಯ ಆದಾಗ ಬಂದ್ಬಿಟ್ಟು ಆ ಕುದುರೆನೂ ನಾಯಿ ಇದು ಹಂದಿ ಹಿಡಿಯೋದು, ಹಂದಿ ಬೇಟೆ. ಇದು ವೀರಗಲ್ಲು ಅಂತ. ಇದು ವೀರಗಲ್ಲು. ಹಾಂ, ಅಂದರೆ ಯುದ್ಧದಲ್ಲಿ ಗೆದ್ದು ಮಡ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸೈನಿಕ ವೀರನ ಹಾಕವ್ರೆ. ವೀರಗಲ್ಲು. ಇದು ಶಾಸನನ? ಇದು ಕೂಡ ಇದು ಶಾಸನ. ಅಕ್ಷರಗಳು ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಾಗಲ್ಲ ಇದರಲ್ಲಿ. ಹಾಂ, ಇದು ಒಂದ್ರಾಗೆ ಗೊತ್ತಾಗೋದು. ಅಂದರೆ ಇದರಲ್ಲೇ ಓದಿಸಿದ್ದೀರ ನೀವು? ಓದಿ ಎಲ್ಲ ಪಠ್ಯ ನಿಮ್ಮ ಹತ್ರ ಇದೆಯಾ? ಅದ್ರದ್ದು ಇತ್ತು, ಅಳಿಸೋಬಿಟ್ಟು ಮೊಬೈಲಾಗ ಇತ್ತು. ಹಾಂ. ಅಂದರೆ ನಾನು ನೋಡಿದ್ದೀನಿ, ಎಪಿಗ್ರಾಫಿ ಕರ್ನಾಟಕದಲ್ಲಿ ಇದೆ. ನಾನು ಸರ್ಚ್ ಮಾಡಿದಾಗ ಸಿಕ್ತು. ಬಟ್ ಈ ಎಲ್ಲ ಶಾಸನಗಳು ಸ್ವಲ್ಪ ನನಗೆ ಸಿಗಲಿಲ್ಲ. ಅದಕ್ಕೆ ಸ್ಥಳೀಯವಾಗಿ ಬಂದು ನೋಡೋಣ ಅಂತ ಬಂದೆ. ಧನ್ಪಾಲ್ ಸರ್, ಶ್ರೀನಿವಾಸ್ ಸರ್ ಧ್ವಜಸ್ತಂಭ. ಹಾಂ, ಅದು ಹೊಸದಾಗಿ ರೀಸೆಂಟಾಗಿ ಮಾಡಿ. ಇವು ಹಳೇವೆ. ಅದೇ ದೇವಸ್ಥಾನ ಹಳೇದಾ? ದೇವಸ್ಥಾನ ಹಳೇದು, ಕಟ್ಟಿದ್ದು. ಕಿತ್ತಾಕ್ಬಿಟ್ಟು ಮತ್ತೆ ಹೊಸದು ಕಟ್ಟಿದ್ದೀರಿ. ಅಂದರೆ ಇದೆಲ್ಲ ಆಗಿನ ಕಾಲದ್ದು. ನೋಡಿ, ಮನೆ. ಹಲೋ, ತಮಗೂ ಕೂಡ ಪೂಜೆ ಆಯ್ತಾ? ಇಲ್ಲಿ ನೋಡಲಿ, ಶಿವಲಿಂಗ ಇದೆ ಇಲ್ಲಿ. ಲಿಂಗ ಮುದ್ರೆ ಕಲ್ಲು. ಇಲ್ಲಿ ನಮ್ಮ ಮನೆಗೆ ಇದು ನಿಮ್ಮ ಮನೆನಾ? ಅಂದರೆ ಎಲ್ಲ ನೋಡ್ಕೊಂತೀರಿ, ನೀವೇ ನೋಡ್ಕೊಂಡವ್ರು ಅಂತ? ಪೂಜೆ ಮಾಡೋದು ನಾವೇ. ಹಾಂ, ಇದಕ್ಕೆ ಮಾತ್ರ. ದೇವಸ್ಥಾನಕ್ಕೆ ಬೇರೆ ಇರ್ತಾರೆ ಚಕ್ರು. ಇದಕ್ಕೆಲ್ಲ ನೀವು ಪೂಜೆ ಮಾಡ್ತೀವಿ ವರ್ಷಕ್ಕೊಂದ್ಸಲಿ? 2 ಸಲ. ಅಂದರೆ ಇದನ್ನೆಲ್ಲ ಏನೇನಿದೆ ಅಂತಂದು ಎಲ್ಲ ನಿಮ್ಮ ಹತ್ರ ಇತ್ತು, ಈಗ ಅಳಿಸೋಗಿದೆಯಾ? ಹಾಂ. ಅಂದರೆ ನಿಮ್ಮ ಊರಿನ ಗ್ರಾಮಸ್ಥರು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ಊರಿನಲ್ಲೂ ಈ ಥರ ಮಾಡಿಟ್ಬಿಟ್ರೆ ನೋಡೋಕೆ ಸ್ವಲ್ಪ ಚೆಂದ. ಎಲ್ಲ ಒಂದೇ ತಾಗಿರ್ತಾವಲ್ಲ. ಹಾಂ, ಹುಡ್ಕಂಗಿಲ್ಲ. 2 ಕಿಲೋಮೀಟ್ರ್ ದೂರದಾಗಿದ್ವು. ಟ್ರ್ಯಾಕ್ಟ್ರ್ ತಗೊಂಡು ತಗೊಂಡು ಸಿಕ್ಕಾಪಟ್ಟೆ ಕಷ್ಟ ಆಗಿದ್ರಿ. ಇಲ್ಲ, ಭಾರಿ ಈ ಬಿಸಿಲು ಮತ್ತು ಮಳೆಗೆ ಆಮೇಲೆ ನೀರು ಬಿದ್ದು ಸೌದೋಗ್ಬಿಡುತ್ತೆ ಎಲ್ಲ. ಒಂದು ಶೀಟ್ ಹಾಕ್ಬಿಟ್ರೆ ಒಳ್ಳೆ ಕೆಲಸ. ಮನ್ಯಾಗ ಗೇಟು ಊರು ಬಾಕ್ಲಿಕ್ಸಿ ಅದೆಲ್ಲ ಮಾಡಿಸಿ ಅಲ್ಲಿ ಕ್ಯಾಮ್ರಾಗಳು ಹಾಕ್ಸಿ ಎಲ್ಲ ರೆಡಿ ಮಾಡಿದ್ವಿ. ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್.
ನೋಡಿದ್ರಲ್ಲ ಸ್ನೇಹಿತರೆ, ಸ್ಥಳೀಯರು ಸ್ವಲ್ಪ ವಿವರಣೆಯನ್ನು ಕೊಟ್ಟರು. ನೋಡ್ಬೋದು ನೀವು ಇಲ್ಲಿ ವೇಣುಗೋಪಾಲ ಸ್ವಾಮಿಯ ಮೂರ್ತಿ ಇದೆ ಮತ್ತು ಒಂದು ಗರುಡ ಮೂರ್ತಿ ಕೂಡ ಇದೆ. ಇಲ್ಲಿ ಮುಖ್ಯವಾಗಿ ಈ ಶಾಸನ ಸಹಿತ ವೀರಗಲ್ಲು ಅಂದರೆ ಇದನ್ನು ನಾನು ನಿಮಗೆ ಹೇಳ್ತೇನೆ ಏನು ಅಂತ. ಇದು ಹಂದಿ ಬೇಟೆ ವೀರಗಲ್ಲು. ಇದು ಮೊದಲು ಮಂಡ್ಯದ ಹತ್ರ ಒಂದು ಸಿಕ್ತು. ಅದರಲ್ಲಿ ಕಾಳಿ ಎಂಬ ನಾಯಿ ಒಂದು ಹಂದಿನ ಬೇಟೆಯಾಡಿರೋ ವೀರಗಲ್ಲು ಇದೆ. ಅದು ಸತ್ತೋಗಿರೋದಕ್ಕೆ ಅನೇಕ ಊರುಗಳನ್ನು ದಾನ ಕೊಟ್ಟಿರುವುದನ್ನು ನಾವು ನೋಡ್ಬೋದು. ಅಂದರೆ ಮಂಡ್ಯದ ಹತ್ರ ಇದೆ, ಈಗ ಬೆಂಗಳೂರಿನ ಮ್ಯೂಸಿಯಂನಲ್ಲಿದೆ. ಸುಮಾರು 12ನೇ ಶತಮಾನದ ಅಂತ್ಯದ ಕಾಲದಲ್ಲಿ ಚೋಳರ ಆಡಳಿತಾವಧಿಯಲ್ಲಿ ಪುಳಿಯಣ್ಣ ಎಂಬ ಗಾವುಂಡನು ಬೇಟೆಯಾಡಿ ಹಂದಿಯನ್ನು ಕೊಲ್ಲುವ ಸಮಯದಲ್ಲಿ ಕೇಸರಿ ಎಂಬ ನಾಯಿಯು ಮರಣ ಹೊಂದಿದ ಕಾರಣ ಆ ನಾಯಿಗೆ ಸ್ಮಾರಕವನ್ನು ಹಾಕಲಾಗಿದೆ. ಅಂದರೆ ಆ ನಾಯಿ ಹಂದಿ ಬೇಟೆ ಆಡಬೇಕಾದ್ರೆ ಹಂದಿ ಬೇಟೆ ಸಮಯದಲ್ಲಿ ಸತ್ತು ಹೋಗಿದೆ. ಆದ್ದರಿಂದ ಅದಕ್ಕೆ ನೆನಪಿನ ಒಂದು ಸ್ಮಾರಕವಾಗಿ ಹಂದಿ ಬೇಟೆ ವೀರಗಲ್ಲನ್ನು ಹಾಕಿಸಲಾಗಿದೆ. ಇದು ತಮಿಳು ಲಿಪಿಯಲ್ಲಿ ಶಾಸನ ಇದೆ. ಈ ಎಲ್ಲ ಶಾಸನಗಳು ಮತ್ತು ವೀರಗಲ್ಲುಗಳು ಈ ಊರಿನ ಅಕ್ಕಪಕ್ಕದಲ್ಲಿ ಇದ್ದಂತಹ ವೀರಗಲ್ಲು, ಇವುಗಳನ್ನು ಧನ್ಪಾಲ್ ಸರ್ ಮತ್ತು ಇತರರು ಅಧ್ಯಯನಕ್ಕೆ ಬಂದಾಗ ಎಲ್ಲವನ್ನು ಒಂದೇ ಜಾಗದಲ್ಲಿ ಸಂರಕ್ಷಿಸಿ ಇಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ಜಾಗದಲ್ಲಿ ಇನ್ನೊಂದು ವೀರಗಲ್ಲು ಸಿಕ್ಕಿದೆ. ಇದು ಗಂಗರ ಕಾಲದ ವೀರಗಲ್ಲು. ಮತ್ತು ಈ ವೀರಾವೇಶದಿಂದ ಹೋರಾಡಿದ್ದಾನೆ. ಮತ್ತು ಒಂದು ಕೈಯಲ್ಲಿ ಬಿಲ್ಲಿದೆ, ಇನ್ನೊಂದು ಕೈಯಲ್ಲಿ ಕತ್ತಿ ಇದೆ, ಮತ್ತು ಅವನಿಗೆ ಅನೇಕ ಬಾಣಗಳು ಕೂಡ ನೆಟ್ಟಿವೆ. ಶತ್ರುವಿನೊಂದಿಗೆ ಹೋರಾಡಿ ಈ ವೀರ ಸತ್ತಿದ್ದಾನೆ. ಇದು ಶಾಸನ ರಹಿತ ವೀರಗಲ್ಲು. ಅಂದರೆ ಇಲ್ಲಿ ಶಾಸನ ಯಾವುದೂ ಇಲ್ಲ, ಅದು ಆ ಕಡೆ ಇದ್ದಿದ್ದು ಶಾಸನ ಸಹಿತ ವೀರಗಲ್ಲು. ಇದು ಶಾಸನ ರಹಿತ ವೀರಗಲ್ಲು. ಇದು ಗಂಗರ ಕಾಲದ್ದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ, ನೀವು ನೋಡ್ಬೋದು. ಈಗ ಇದು ಒಂದು ಶಾಸನ ಇದೆ, ಇದರಲ್ಲಿ ಏನಿದೆ ಅಂತ ಅಷ್ಟೊಂದು ಸ್ಪಷ್ಟವಾಗಿ ತಿಳಿದಿಲ್ಲ. ನೋಡ್ಬೋದು ನೀವು, ಸೂರ್ಯ ಚಂದ್ರ ಮಾರ್ಕ್ ಹಾಕಿದ್ದಾರೆ, ಇಲ್ಲೊಂದು ನೋಡ್ಬೋದು. ಇದರ ಪಾಠ ನನಗೆ ಸಿಕ್ಕಿಲ್ಲ, ಸಿಕ್ಕಿದ್ರೆ ನಿಮಗೆ ಹೇಳ್ತೀನಿ. ಈ ಶಾಸನದ ಬಗ್ಗೆ ಬರೋಣ. ಈ ಶಾಸನದಲ್ಲಿ ಏನು ಬರೆದಿದೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಇದು ಅಂದರೆ ಈ ಊರಿನ ಪಕ್ಕದ ಜಮೀನಿನಲ್ಲಿತ್ತು. ಇದು ಒಂದು ಕಲ್ಕುಂಟೆ ಎಂದು ಕಲ್ಲಿಂದ ಕಟ್ಟಿರೋ ಕುಂಟೆ ಇದೆ. ಕುಂಟೆ ಅಂದರೆ ಒಂದು ಸಣ್ಣ ಕೊಳ. ಇದನ್ನು ಕಟ್ಟಿದ್ದಕ್ಕೋಸ್ಕರ ಅವನಿಗೆ ದಾನ ನೀಡಿದ್ದಕ್ಕಂತಹ ಶಾಸನ ಆಗಿದೆ ಇದು. ಬನ್ನಿ ಆ ಶಾಸನದಲ್ಲಿ ಏನಿದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಆ ಶಾಸನದ ಪಾಠ ಏನಂತ ಹೇಳಿದರೆ, ಸ್ವಸ್ತಿ ಶ್ರೀ ಶಕವರುಷ 1334ನೆಯ ಬರ ಸಂವತ್ಸರದ ಜ್ಯೇಷ್ಠಶು 15ನೇ ಶನಿವಾರದಂದು ಶ್ರೀ ಮನ್ಮಥ ಬಂಟರ ಭಾವ ತಿಪ್ಪೆಯ ನಾಯಕರು ಮಕ್ಕಳು ಗಂಗೆಯ ನಾಯಕರು ತಿಪ್ಪಸೆಟ್ಟಿಯರ ಮಗ ತಿಮ್ಮಿಸೆಟ್ಟಿಗೆ ಕಗ್ಗಲ್ಲಗುಂಟೆಯ ಕಟ್ಟಿದ ಸಂಬಂಧದಿಂ ಬಿಟ್ಟ ಕೊಡುಗೆಯ ಬಂಡುಗ ಗದ್ದೆಯನು. ಅಂದರೆ ಇದು ಶಾಸನದ ಮುಂಭಾಗ. ಮತ್ತು ಶಾಸನದ ಹಿಂಭಾಗ ಏನಂದರೆ, ಚಂದ್ರಾದಿತ್ಯರುಳನ್ನಂಬರ ಸಲಹುದು ಇದಕ್ಕೆ ಅಳುಪಿದವರು ಕವಿಲೆಯ ಕೊಂದ ಪಾಪದಲ್ಲಿ ಹೋಹರು ಅಂತ ಈ ಶಾಸನದ ಹಿಂಭಾಗ ಇದೆ. ಇದರ ಅರ್ಥನೂ ಕೂಡ ನಿಮಗೆ ತಿಳಿಸ್ತೇನೆ. ಏನಂತ ಅಂದರೆ, ಶಕವರ್ಷ 1334ನೆಯ ಬರ ಸಂವತ್ಸರದ ಜ್ಯೇಷ್ಠ ಶುದ್ಧ 15ನೇ ಶನಿವಾರ ಎಂದು ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಕ್ರಿಸ್ತ ಶಕ 1411ನೆಯ ಜೂನ್ 6ರ ಶನಿವಾರಕ್ಕೆ ಈ ದಿನಾಂಕ ಸರಿ ಹೊಂದುತ್ತೆ. ಆಗ ವಿಜಯನಗರದ ಸಾಮ್ರಾಜ್ಯವನ್ನು ಮೊದಲನೆಯ ದೇವರಾಯರು ಆಳುತ್ತಿದ್ದನು. ಈ ಶಾಸನದಲ್ಲಿ ರಾಜನ ಉಲ್ಲೇಖವಿಲ್ಲ, ಆದರೆ ಸ್ಥಳೀಯ ಪ್ರಭುಗಳಾದ ಬಂಬಲಾರ ಭಾವ ತಿಪ್ಪೇನಾಯಕನ ಮಗ ಗಂಗಯ್ಯ ನಾಯಕನ ಉಲ್ಲೇಖ ಬಂದಿದೆ. ಆದ್ದರಿಂದ ಇದನ್ನು ದೇವರಾಯರ ಕಾಲ ಅಂತ ನಾವು ಪತ್ತೆ ಹಚ್ಬೋದು. ಈ ಗ್ರಾಮದಲ್ಲಿ ಕಲ್ಲಕುಂಟೆಯನ್ನು ಕಟ್ಟಿದ ತಿಪ್ಪಸೆಟ್ಟಿಯ ಮಗ ತಿಮ್ಮಿಸೆಟ್ಟಿ ಎಂಬುವನಿಗೆ ಸ್ಥಳೀಯ ಪ್ರಭುಗಳಾದ ಬಂಟರ ಭಾವ ತಿಪ್ಪೇನಾಯಕನ ಮಗ ಗಂಗಯ್ಯ ನಾಯಕನು ಒಂದು ಬಂಡುಗದ ಗದ್ದೆ ಭೂಮಿಯನ್ನು ಕೊಡುಗೆಯಾಗಿ ಬಿಟ್ಟಿದ್ದನ್ನು ದಾಖಲಿಸಲಾಗಿದೆ. ಪ್ರಸ್ತುತ ಶಾಸನವಿರುವ ಸ್ಥಳಕ್ಕೆ ಪಶ್ಚಿಮದಲ್ಲಿ ಸುಮಾರು 60 ಮೀಟರ್ ಅಂತರದಲ್ಲಿ ಕಗ್ಗದಿಂದ ಕಟ್ಟಿರುವ ಒಂದು ಕುಂಟೆ ಹೊಂದಿದೆ. ಅಂದರೆ ಅಲ್ಲಿ ಒಂದು ಕುಂಟೆಯಿಂದ ಒಂದು ಕುರುಹು ಇದೆಯಂತೆ.
ಅದನ್ನು ಈಗಲೂ ಕೂಡ ನೋಡ್ಬೋದು. ಬಟ್ ನನಗೆ ಅದು ನೋಡಲಿಕ್ಕೆ ಸಿಗಲಿಲ್ಲ. ತುಂಬ ಜಾಗ ತುಂಬ ಇದಾಗಿಬಿಟ್ಟಿದೆ, ಚೇಂಜ್ ಆಗಿಬಿಟ್ಟಿದೆ. ಸಾಮಾನ್ಯವಾಗಿ ದಕ್ಷಿಣ ಕರ್ನಾಟಕದ ಭಾಗದ ಶಾಸನಗಳಲ್ಲಿ ದಾನ ನೀಡುವ ಭೂಪ್ರಮಾಣವನ್ನು ಖಂಡುಗದ ಲೆಕ್ಕದಲ್ಲಿ ನೀಡಲಾಗುತ್ತೆ. ಅಂದರೆ ಆಗಿನ ಕಾಲದಲ್ಲಿ ಖಂಡುಗದ ಲೆಕ್ಕದಲ್ಲಿ ನೀಡಲಾಗ್ತಿತ್ತು ಅಂತ ಇಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಒಂದು ಖಂಡುಗ ಬೀಜ ಬಿತ್ತುವ ಗದ್ದೆಯನ್ನು ದಾನವಾಗಿ ನೀಡಿರೆಂದು ಹೇಳ್ಬೋದು. ಇಲ್ಲಿ ಚಂದ್ರಾದಿತ್ಯರು ಇರುವವರೆಗೂ ಶಾಶ್ವತವಾಗಿ ಸಲ್ಲಬೇಕೆಂದು ದಾನಿಯ ಆಶಯವನ್ನು ಇಲ್ಲಿ ತಿಳಿಸಲಾಗಿದೆ. ಅಂದರೆ ಹಿಂದೆ ಇತ್ತಲ್ಲ ಆ ಶಾಸನದ ಅರ್ಥ. ಹಾಗೆಯೇ ನಾಶ ಮಾಡಿದವರಿಗೆ ಗೋಹತ್ಯೆಯ ಪಾಪವೂ ಬರಬಹುದೆಂದು ಶಾಪವನ್ನು ಹಾಕಲಾಗಿದೆ. ಅಂದರೆ ಇದಕ್ಕೆ ಕೆಟ್ಟದಾಗ ಬಯಸಿದವರು ಗೋಹತ್ಯೆ ಶಾಪಕ್ಕೆ ಹೋಗ್ತಾರೆ ಎಂದು ಇದರಲ್ಲಿ ಬರೆದಿದೆ. ನೋಡ್ಬೋದು. ಈಗ ಇಲ್ಲಿ ಬಂದಿದ್ದೇವೆ. ಇದನ್ನು ನೋಡ್ಬೋದು. ಇದೊಂದು ಯಂತ್ರಗಲ್ಲು ಅಂತ ಹೇಳ್ತಾರೆ. ಇಲ್ಲಿ ಬೀಜಾಕ್ಷರಗಳು ಇವೆ ನೋಡ್ಬೋದು. ಇದು ಏನಕ್ಕೆ ಅಂತ ಅಂದರೆ ಊರ ಬಾಗಿಲಿಗೆ ಇರ್ತಕ್ಕಂಥ ಒಂದು ಯಂತ್ರಗಲ್ಲು. ಅಂದರೆ ದುಷ್ಟಶಕ್ತಿಗಳು ಊರೊಳಗೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಊರ ಬಾಗಿಲಿಗೆ ಇರ್ತಕ್ಕಂಥ ಒಂದು ಯಂತ್ರಗಲ್ಲಾಗಿದೆ ಇದು. ನೋಡ್ಬೋದು ನೀವು ಅಲ್ಲಿ ನಕ್ಷತ್ರದ ಆಕಾರದ ಒಂದು ಚಿತ್ರ ಕಾಣಿಸ್ತದೆ ಮತ್ತು ಬೀಜಾಕ್ಷರಗಳು ಕೂಡ ಕಾಣಿಸ್ತವೆ. ಕೆಳಗೊಂದು ರೌಂಡಿಗಿದೆ, ಅದೇನಂತ ನನಗೆ ತಿಳಿದಿಲ್ಲ. ನನಗೆ ತಿಳಿದ ಜ್ಞಾನಕ್ಕೆ ಮಟ್ಟಿಗೆ ಹೇಳ್ತಿದ್ದೀನಿ. ಇದೊಂದು ಲಿಂಗಮುದ್ರೆ ಕಲ್ಲು. ಇದೊಂದು ಲಿಂಗಮುದ್ರೆಯ ಕಲ್ಲಾಗಿದೆ. ಅಂದರೆ ಆಗಿನ ಕಾಲದಲ್ಲಿ ಹೊಲದ ಬದುಗಳಿಗೆ ಇದನ್ನು ನೆಡ್ತಾ ಇದ್ದರು. ಯಾಕಂದರೆ ಹೊಲ ಇಲ್ಲಿಂದ ಇಲ್ಲಿವರೆಗೂ ಇದೆ ಅನ್ನೋದಕ್ಕೆ ಒಂದು ಆಗಿನ ಕಾಲದಲ್ಲಿ ದಾನ ನೀಡ್ತಕ್ಕಂಥ ಸಂದರ್ಭದಲ್ಲಿ ಹೊಲ ಇಲ್ಲಿಂದ ಇಲ್ಲಿಗೆ ಇದೆ, ಇವ್ರಿಗೆ ದಾನ ನೀಡಿದ್ದೇವೆ ಅಂತ ಒಂದು ಗುರುತು ಹಚ್ಚಲಿಕ್ಕೆ ಆ ಕಲ್ಲನ್ನು ಇಡ್ತಿದ್ರು. ಇದೊಂದು ಸಾಮಾನ್ಯವಾದ ಯಂತ್ರಗಲ್ಲಾಗಿದೆ. ಇಲ್ಲೊಂದು ಗರುಡಗಂಬ ಥರ ಇದೆ, ಅದರ ಮೇಲೂ ಉಬ್ಬು ಶಿಲ್ಪಗಳು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ಬೋದು. ಒಂದು ಕಡೆ ಆಂಜನೇಯನ ಮೂರ್ತಿ, ಇನ್ನೊಂದು ಕಡೆ ಶಿವಲಿಂಗವನ್ನು ಕೆತ್ತಿದ್ದಾರೆ. ಇವೆಲ್ಲ ಇಲ್ಲಿ ಸುತ್ತಮುತ್ತಲೂ ಸಿಕ್ಕಿರ್ತಕ್ಕಂಥ ಒಂದು ಶಾಸನಗಳಾಗಿವೆ ನೋಡ್ಬೋದು. ಅದರ ಪಾಠವನ್ನು ದೇವಸ್ಥಾನದ ಆವರಣದಲ್ಲಿ ಹಾಕಿದ್ದಾರೆ. ಇದನ್ನು ಕೂಡ ಧನ್ಪಾಲ್ ಸರ್ ಅವರು ಪರಿಕಲ್ಪನೆ ಮಾಡಿ ಹಾಕಿದ್ದಾರೆ. ಅವರಿಗೆ ಒಂದು ಧನ್ಯವಾದಗಳು. ಹೀಗೆ ಒಂದು ಅದರ ಸಾರಾಂಶವನ್ನು ಅಲ್ಲಿ ಹಾಕಿರೋದ್ರಿಂದ ನಮಗೆ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸುಲಭವಾದ ಮಾರ್ಗ ಆಗಿದೆ. ಈ ಥರ ಒಂದು ಪರಿಕಲ್ಪನೆ ಮಾಡಿದಂಥ ಎಲ್ಲರಿಗೂ ಮತ್ತು ಆ ಪಾಠವನ್ನು ಅಲ್ಲಿಗೆ ಮುದ್ರಿಸಿ ಹಾಕಿಸ್ತಕ್ಕಂತಹ ಸಾಧನಹಳ್ಳಿ ಗ್ರಾಮಸ್ಥರಿಗೂ ಮತ್ತು ಮೇಲೊಂದು ಭಾಷೆ ಕನ್ನಡ ಪ್ರಕಟ ಶ್ರೀಮತಿ ಕಾವ್ಯಶ್ರೀ ಇತಿಹಾಸ ದರ್ಶನ ಸಂಚಿಕೆ 35 ಅಂತ ಬರೆದಿದೆ. ಮೋಸ್ಟ್ಲಿ ಇವರಿಂದ ಇದನ್ನು ತಗೊಂಡು ಇಲ್ಲಿ ಹಾಕ್ಸಿದ್ದಾರೆ ಅಂತ ನನ್ನ ಅನಿಸಿಕೆ. ನೋಡ್ಬೋದು ನಿಮಗೆ ಅಲ್ಲಿ ಚಿತ್ರಗಳು ಕೂಡ ಕಾಣಿಸ್ತವೆ. ಈ ಥರ ಹಾಕೋದ್ರಿಂದ ಬಂದವ್ರಿಗೂ ಓದ್ಕೊಂಡು ಅದರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನನ್ನ ಇವತ್ತಿನ ವಿಡಿಯೋದ ಮಾಹಿತಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.